ಇನಿಷಿಯೇಟರ್ ರಕ್ಷಕ್ ಅವರಿಗೆ ಪರಿಚಯ ಇದ್ರು ಅಂತ. ಹಾ, ಅದೇ ಹೇಳ್ತಿಲ್ವಾ ಅಣ್ಣ, ಆ ದೇವಸ್ಥಾನಕ್ಕೆ ಹೋದಾಗಲೇ ನನಗೆ ಅವರು ಮಾತಾಡಿಸಿದ್ದು. ಒಂದು ಸೆಲೆಬ್ರಿಟಿ ಆದ್ಮೇಲೆ, ಒಂದು ಪಬ್ಲಿಕ್ ಫಿಗರ್ ಆದ್ಮೇಲೆ ಮಾತಾಡಿಸ್ತಾರೆ. ಅದೇ ರೀತಿ ನಾನು ಮಾತಾಡ್ಸಿದ್ದೀನಿ ಅಣ್ಣ, ಆ ಜಾಗದಲ್ಲಿ ಇದ್ದೆ ಅಣ್ಣ. ಹಾ ಅಣ್ಣ, ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಿದಾರಲ್ಲ ಅಣ್ಣ, ಅವ್ರು ಎಲ್ರೂ ಬರ್ಲಿ, ನನ್ನ ಕರೆದೋರು ಎಲ್ರೂ ಬರ್ಲಿ ಅಣ್ಣ, ಯಾರು ಇಲ್ಲಿ ಇದಲ್ಲ, ಎಲ್ರೂ ಬರ್ಲಿ, ನಾನು ಹೋಗ್ತೀನಿ. ಅಲ್ಲಿ ಯಾರ್ದು ಏನೇನಿತ್ತು ಡ್ಯೂಟಿ, ಯಾರೇನು ಫೋನ್ ಮಾಡಿದ್ರು, ಯಾರು ಕರೆದ್ರು, ಎಲ್ಲಿ ಕರೆದ್ರು, ಅದೆಲ್ಲ ಗೊತ್ತಾಗ್ಲಿ. ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ರ್ ಇದು ಅಷ್ಟೇ. ನಾನು ಬೆಳಗ್ಗೆ ಎದ್ರೆ ಕೆಲಸ ಮಾಡಕ್ಕಂತ ಬಂದಿನಿ, ಕೆಲಸ ಮಾಡ್ತೀನಿ. ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು. ಯಾಕಂದ್ರೆ ನನ್ನ ಕಣ್ ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಸತ್ಯವಾಗ್ಲು. ಸರಿನಾ? ಅದಕ್ಕೆ ಸುಳ್ಳು ಆಗಿದ್ರೆ ನಾನು ನಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡ್ಲಿ, ಕರ್ಮ ಕೊಡ್ಲಿ, ಅದನ್ನ ಅನ್ಭೋಗ್ಸಕ್ ನಾನು ರೆಡಿ. ನಾನೇ ಕರೆದಿ, ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು, ರೌಡಿಸಮ್ ಮಾಡೋದು, ಭಯ ಪಡಿಸೋದು, ಇದು ನಮಗೆ ಬೇಡದಿರೋದಲ್ಲ. ಡೈಲಿ ಬೆಳಗ್ಗೆ ಇದೆ ನಾನು ಪ್ರಥಮ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಸಿನಿಮಾ ಮಾಡ್ತಾ ಇದೀವಿ, ಈ ಸಾಂಗ್ ನಡೀತಿದೆ, ಈ ಶೂಟಿಂಗ್ ನಡೀತಿದೆ, ನೆಕ್ಸ್ಟ್ ನಾನು ಈ ತರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ರಿಯಾಲಿಟಿ ಶೋ ನಾನು ಇವಾಗ ರೀಸೆಂಟ್ ಆಗಿ ಭರ್ಜರಿ ಬ್ಯಾಚಲರ್ಸ್ ಮಾಡ್ಕೊಂಡ್ ಬಂದೆ. ರಕ್ಷಕ್ ಹಿಂಗ್ ಮಾಡು, ಈ ತರ ಸಪೋರ್ಟ್ ತಗೋ, ಈ ತರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ. ಅದೇನೋ ಹಣೆ ಬರ ಹಂಗಾಗಿತ್ತು, ಏನೋ ದೊಡ್ಡ ನಡೆಯೋ ಬದಲು ಎಲ್ಲೊಂದ್ ಕಡೆ ಚಿಕ್ಕದ್ರಲ್ಲಿ ನಾವು ತಪ್ಪಿಸ್ಕೊಂಡು ಆಚೆ ಬಂದಿದ್ದೀವಿ. ಅದಕ್ಕೆ ಆ ದೇವರೇ ನಾವು ಸಾಕ್ಷಿ. ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ರಕ್ಷಕ್ ಬುಲೆಟ್ ಇವರು ಇದಾರಲ್ಲ, ಪ್ರಥಮ ಅಂತ ಏನಿದಾರಲ್ಲ, ನಿಮ್ ಜೊತೆ ಮಾತಾಡಿದಾರ ಇನ್ಸಿಡೆಂಟ್ ಆದ ನಂತರ? ಅಣ್ಣ, ಇನ್ಸಿಡೆಂಟ್ ಆದ್ಮೇಲೆ ನಾವು ಮಾತಾಡಿದ್ವಿ ಅಣ್ಣ. ಇವತ್ತು ಬೆಳಗ್ಗೆ ಒಂದು ಇವೆಂಟ್ ಅಲ್ಲೇ ಸಿಕ್ಕಿದ್ವಿ, ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ವಿ. ಯಾವುದೇ ಮನಸ್ತಾಪಗಳು, ಯಾವುದೇ ದೂರ ಆಗಿಲ್ಲ. ಇದೇ ಇವೆಂಟ್ ಅಲ್ಲಿ ತಿರ್ಗಿ ಅವರು ಬರ್ತಾರೆ, ಸಿಗ್ತೀವಿ. ಥ್ಯಾಂಕ್ ಯು ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು.